ನೆನಪಿನ ಅಪ್ಪುಗೆಯಲ್ಲಿ ಮಹೇಶ್ ಬಾಬು ಸರ್ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಮಹೇಶ್ ಬಾಬು ಅವರೇ, ನೀವಾಗಲೇ ಆ ಸಿಂಪ್ಲಿಸಿಟಿ ಮತ್ತೆ ಹಂಬಲ್ನೆಸ್ ಬಗ್ಗೆ ಮಾತಾಡ್ತಿದ್ರಿ. ಎಸ್ಪೆಷಲಿ ದೊಡ್ಡ ಮನೆ ಕುಟುಂಬಸ್ಥರು ಎಲ್ರಿಗೂ ಆ ಸ್ವಭಾವ ಬಂದಿದೆ. ಸೊ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋದಾದ್ರೆ ನೀವು ಕಲ್ತಿದ್ದೇನು? ಅಲ್ಲ, ನಾನು ಕಲ್ತಿದ್ದೇನಂತ ಹೆಚ್ಚಾಗಿ ಒಂದು ಇನ್ಸಿಡೆಂಟ್ ಏನು ಅಂದ್ರೆ, ಫಸ್ಟು ನಾನು ಆ ಕಂಪ್ನಿಗೆ ಹೋಗೋಕ್ಕೆ ಭಯ ಪಡ್ತಿದ್ದೆ. ತುಂಬ ದೊಡ್ಡ ಬ್ಯಾನರು, ದೊಡ್ಡ ಮನೆ, ನಮ್ಗೊಂಥರ ಸಂಕೋಚ. ಇವಾಗ ನಿಮ್ಮ ಸ್ಟೇಟ್ಮೆಂಟ್ ನಂಗೆ ಇನ್ನೂ ನೆನಪಿದೆ, ಅಕಸ್ಮಾತ್ ಆಕಾಶ್ ಹಿಟ್ಟಾಗ್ಲಿಲ್ಲ ಅಂದ್ರೆ ನಾವು ಊರಿಗೆ ಹೋಗ್ಬಿಡ್ತೀನಿ. ಅದು ಅನಿಸಿದ್ದು ನಿಜ ನನಗೆ. ಬಟ್ ಮನೆಗೆ ಹೋದಾಗ ನನಗೆ ಅಷ್ಟು ಕ್ಲೋಸ್. ನಾನು ಯುವರಾಜ ಮಾಡ್ತಿದ್ದೆ, ಶಿವರಾಜ್ ಕುಮಾರ್ ಹೀರೋ. ಅವ್ರು ಶಿವಣ್ಣ ಅವ್ರಿಗೆ ನಂಗೆ ತುಂಬ ಇಷ್ಟ. ನಾನು ಕಂಡ್ರೆ AK-47 ಮಾಡ್ಬೇಕಾದ್ರೆ ನನ್ನ ಎಲ್ಲೋದ್ರೂ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಅಷ್ಟೊಂದು ಆತ್ಮೀಯತೆ ಶಿವಣ್ಣ ಅವ್ರಿಗೆ. ನಾನು ಅವ್ರ ಊರ ಕಡೆ ಕೊಳೆ ಅಲ್ದ ಒಂದು ಬೇರೆ ಒಂದು ಅಭಿಮಾನ. ಅವರು ಪುನೀತ್ ಸಿನಿಮಾಗೆ ಪುರಿ ಜಗನ್ನಾಥ್ ಅವ್ರು ಫೈನಲ್ ಆದ ತಕ್ಷಣ ಯುವರಾಜ್ ಆದಮೇಲೆ ನನ್ನ ಅಪ್ಪು ಸರ್ಗೆ ರಾಘಣ್ಣಂಗೆ ರೆಕಮೆಂಡ್ ಮಾಡಿದ್ರು. ಮಹೇಶನ್ನ ಕೋಡೇಟ್ರ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಒಳ್ಳೆ ಹುಡುಗ ಅಂತೇಳಿ ನನ್ನನ್ನು ಪರಿಚಯ ಮಾಡ್ತಾರೆ. ಹೀಗಾಗಿ ಶಿವಣ್ಣ ಅವ್ರ ಮುಖಾಂತರ ಆ ಕಂಪ್ನಿಗೆ ಜಾಯ್ನ್ ಆದೆ ನಾನು. ನನಗೆ ಭಯ, ನಾ ಮಾಡಲ್ಲ ಶಿವಣ್ಣ ಅದೇ. ಇವ್ರ ಮನೇಲಿರೋ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಹೆಂಗಿರ್ತೀನಿ, ನನಗಿಂತ ಆರಾಮಾಗಿರ್ತಾರೆ. ನಮ್ಮ ಅಪ್ಪಾಜಿ ನೋಡಿಲ್ಲ, ನೀನು ಬಾಯಿಲೆ ಅಂದ್ಬಿಟ್ಟು ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಟ್ರು. ಪರಿಚಯ ಮಾಡಿ ನಮಗೆ ಶಿವರಿಂಗ್ ಅವ್ರು ನೋಡಿದ್ರೆ ಅಂದರೆ ಸಿನಿಮಾದಲ್ಲಿ ನೋಡೋದು ಬೇರೆ, ಖುದ್ದಾಗಿ ಎದುರುಗಡೆ ನೋಡಿದ್ರೆ ಪ್ರತ್ಯಕ್ಷವಾಗಿ ಒಂಥರ ಮೈಯೆಲ್ಲ ಶಿವರಿಂಗ್ ಅಂಡಿದೆ. ಅಂದರೆ ಆ ತೇಜಸ್ಸು, ಆ ಕಲರು, ಆ ಒಂದು ಸಿಂಪ್ಲಿಸಿಟಿ. ಅವ್ರ ಕೈ ಎತ್ತು ಮುಗಿಬೇಕಾದ್ರೆ ಒಂದು ಚಿಕ್ಕದಾಗಿ ಇಷ್ಟು ಜೋಡಿಸಿ ಕೈ ಮುಗಿತಾರೆ. ಭಾಳ ಆಮೇಲೆ ಸರಳವಾಗಿರಬೇಕು ಅಂತ ನಾವು ಅನ್ಕೊಳ್ಳೋದಲ್ಲ, ಪ್ರಯತ್ನ ಮಾಡ್ಬೋದು. ಬಟ್ ಅದನ್ನು ಆಚರಣೆಗೆ ತರೋದಿದೆಯಲ್ಲ, ಅದು ದೊಡ್ಡ ವಿಷಯ. ಆಮೇಲೆ ಮನೆಗೆ ಯಾರೇ ಬರಲಿ, ಕಾಫಿ ತಿಂಡಿ ಕೊಡಲೇಬೇಕು. ತಿಂಡಿ ಮಾಡದೆ ಊಟ ಮಾಡದೆ ಕಳಿಸಲ್ಲ. ಹೆಚ್ಚು ಕಮ್ಮಿ ಆದರೆ ಸಾಯಂಕಾಲ ಊಟ ಮಾಡ್ಕೊಂಡು ಹೋಗಿ ಅಂತಲೂ ಹೇಳ್ತಾರೆ ಅವ್ರ ಅಪ್ಪಾಜಿಯವರು. ಆ ಥರ ಕ್ಯಾರೆಕ್ಟ್ರು. ಯಾರೇ ಬಂದರೂ ಗೆಸ್ಟು ಮನೆ ಹೊರಗಡೆ ಬಂದು, ಹೊರಗಡೆ ಗಣೇಶನ ದೇವಸ್ಥಾನದ ಬಂದು ನಮಸ್ಕಾರ ಹಾಕಿ ಎಲ್ಲರನ್ನೂ ಅಷ್ಟೇ. ಯಾರು ಇಂಥವ್ರು ವಯಸ್ಸಿನ ಮಿತಿ ಇಲ್ಲ, ದೊಡ್ಡವರು ಚಿಕ್ಕವರು ಯಾರೇ ಅತಿಥಿಗಳು ಬಂದು ಮಾಡಿ. ನಾವು ಕಲ್ತಿದ್ದೇನಪ್ಪ ಅಂದರೆ, ನಮ್ಗೆ ಏನಾರು ಸ್ವಲ್ಪ ಸಿಂಪ್ಲಿಸಿಟಿ ಅನ್ನೋದು ಯಾರು ಗುರುತಿಸಿದ್ರೆ. ಮಹೇಶ್ ಬಾಬು ಮಾತಾಡ್ತಾ ಹೋಗ್ತೀನಿ. ಚೇತನ್ ಅವರೇ, ಈಗ ನೀವು ಫ್ಯಾನ್ ಆಗಿ ಹೇಳಿದ್ರಿ, ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ರಿ. ಏನ್ ಕಲ್ತ್ರಿ ನೀವು ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ? ಬಹಳಷ್ಟು ವಿಚಾರಗಳು ಮೇಡಮ್. ಯಾಕಂತಂದ್ರೆ ಅವರಲ್ಲಿದ್ದಂತ ಒಂದು ಸರಳತೆ ಇರ್ಬೋದು, ವಿನಯತೆ ಇರ್ಬೋದು, ವಿಧೇಯತೆ ಇರ್ಬೋದು, ಅವರು ಅಭಿಮಾನಿಗಳನ್ನ ಪ್ರೀತಿಸಿದಂಥದ್ದು ಇರ್ಬೋದು, ಅಂಡ್ ಪ್ರತಿಯೊಬ್ಬರಿಗೂ ಅವ್ರು ಕೊಡ್ತಿರುವಂತ ಒಂದು ಮರ್ಯಾದೆ ಇರ್ಬೋದು. ಅಂಡ್ ಅಂದ್ರೆ ಬಹಳಷ್ಟು ವಿಷಯಗಳು ಪುನೀತ್ ಸರ್ ಇಂದ ಕಲಿಯುವಂಥದ್ದು ಒಂದು ಬಹಳಷ್ಟು ವಿಚಾರಗಳಿವೆ ಅಂತಾನೆ ಹೇಳ್ಬೋದು. ಅಂಡ್ ಅವರು ಈ ನಿಮ್ಗೆ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲೇ ನೋಡೋದಾದ್ರೆ, ಯಾವುದೇ ಒಂದು ಚಿಕ್ಕ ಸಿನಿಮಾ ಒಂದು ಪೋಸ್ಟರ್ ರಿಲೀಸ್, ಇನ್ನೊಂದು ಮತ್ತೊಂದು ಆದ್ರೆ ಅಪ್ಪು ಸರ್ ನಾವು ಬಹಳ ಈಸಿಯಾಗಿ ರೀಚ್ ಮಾಡ್ಬೋದಿತ್ತು. ಅಂಡ್ ಅಪ್ಪು ಸರ್ ಅಲ್ಲಿ ಬಹಳ ವಿಶೇಷವಾದ ಗುಣ ಏನು ಅಂತಂದ್ರೆ, ಯಾವ್ದಾರ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರೇ ಪರ್ಸನಲ್ ಆಗಿ ಆ ನಟರಿಗಿರ್ಬೋದು, ಆ ಕಲಾವಿದರಿಗಿರ್ಬೋದು ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ದಂಥದ್ದು ಇರ್ಬೋದು. ನಾವು ಹತ್ತಿರದಿಂದ ನೋಡಕ್ ಸಿಕ್ಕಂತ ಬಹಳಷ್ಟು ವಿಚಾರಗಳಿದೆ ಅಪ್ಪು ಸರ್ ಇಂದ ನಾವು ಜೀವನಕ್ಕೆ ಕಲಿಯುವಂಥದ್ದು. ಅಂಡ್ ಒಬ್ಬರು ವ್ಯಕ್ತಿ ಇವತ್ತು ದೇವರಾಗಿದ್ದಾರೆ ಅಂದ್ರೆ ಅದು ಅವರ ಒಂದು ವ್ಯಕ್ತಿತ್ವ ತೋರಿಸುತ್ತೆ. ಅಂಡ್ ಈ ಸಂದರ್ಭದಲ್ಲಿ ಅಪ್ಪು ಸರ್ನ ಸ್ಮರಿಸೋ ಅಂತದ್ದು ಮತ್ತೆ ಅವರ ಗಂಧದ ಬಿಡಿಸಿ ಮನ ಸಂಭ್ರಮಿಸೋ ಅಂತದ್ದು ಒಂದು ಭಾವನಾತ್ಮಕ ಕ್ಷಣಗಳು ಅಂತಾನೆ ಹೇಳಿ. ಫೈನ್ ಚೇತನ್, ಪ್ಲೀಸ್ ಬಿ ಆನ್ಲೈನ್ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ಅವರ ಸಮಾಧಿಗೆ ವಿಶೇಷ ರೀತಿಯಲ್ಲಿ ಅಂದ್ರೆ ಗಂಧದ ಗುಡಿ ಕಾನ್ಸೆಪ್ಟ್ ನಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಬರ್ತಾ ಇದ್ದಾರೆ. ಎಸ್ಪೆಷಲಿ ಒಬ್ರು ಅಜ್ಜಿ ಬಂದು ಆ ಹೂವನ್ನ ತಂದಿರು, ತಾವು ತನ್ನ ಹೂವನ್ನ ಸಮಾಧಿಗೆ ಅರ್ಪಿಸಿದ ಮೇಲೆ ಅವ್ರು News 18 ಜೊತೆ ಮಾತಾಡಿದ್ದಾರೆ. ಮೈಸೂರು ಮಲ್ಲಿಗೆ ಅವ್ರು ತುಂಬಾ ನಾವೇ ಹಾಕ್ಬೇಕು ಇವಾಗ ಅವ್ರಿಗೆ. ಮೈಸೂರಿಂದ ಬಂದಿರೋದು, ಬೆಳಿಗ್ಗೆ ಬಂದಿದೆ. ಅಯ್ಯೋ, ಅವ್ರಂತವ್ರು ಸಿಕ್ಬೇಕಲ್ಲ ನಮ್ಗೆ. ಹೇಳಕ್ ಆಯ್ತಾ ಇಲ್ಲ, ಬಾಯಲ್ಲಿ ಏನು ಮಾತು ಬರಲ್ಲ ಅವ್ರ ಬಗ್ಗೆ ನಮ್ಗೆ. ತುಂಬಾ ಅವ್ರ ಫೋಟೋಗೆ ಹಾಕ್ಬೇಕು, ಅವ್ರ ಫೋಟೋ ನನಗ್ ಬೇಕು. ಅಯ್ಯೋ, ಹೇಳಕ್ ಆಗಲ್ಲ ಸುಮ್ಮನೆ. ಅಂತ ಒಳ್ಳೆ ಮನ್ಸ ಪೂಜಿಸ್ಬೇಕು ನಾವು. ನಾವೇ ಹಾಕ್ಬೇಕು ಇವಾಗ ಅವ್ರಿಗೆ. ಫೈನ್ ಮಹೇಶ್ ಬಾಬು ಅವರೇ, ಈ ಅಭಿಮಾನ ಇದೆಯಲ್ಲ ಅದು ಬಹುಶಃ ನಿಲ್ಲಲ್ಲ ಅನ್ಸುತ್ತೆ. ರಾಘಣ್ಣ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸೂರ್ಯ ಚಂದ್ರ ಇರೋ ತನಕನೂ ಇದು ಹೀಗೆ ಇರುತ್ತೆ. ನಾವು ಅಪ್ಪುನ ಹೂತಿಲ್ಲ ಬಿತ್ತಿದ್ದೀವಿ. ಇಂಥ ಸಹಸ್ರ ಅಭಿಮಾನಿಗಳನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ವಿಷಯದಲ್ಲಿ ಸ್ಫೂರ್ತಿಯಾಗಿದ್ದಾರೆ ಅಪ್ಪು ಸರ್ ಅಂತ. ಈ ಶೂಟಿಂಗ್ ಟೈಮ್ನಲ್ಲೆಲ್ಲ ಫ್ಯಾನ್ಸ್ ಬಂದು ಮಾತಾಡಿಸ್ತಾ ಇದ್ರಲ್ಲ, ತುಂಬಾ ಕಾಮ್ ಆಗಿ ಕೂಲ್ ಆಗಿ ಎಲ್ರೂ ಮಾತಾಡಿಸ್ತಾ ಇದ್ರು. ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ? ನಾವು ಒಂದಿನ ಬೇಜಾರು ಮಾಡ್ಕೊಂತಿರ್ಲಿಲ್ಲ. ಯಾರೇ ಬಂದರು ಜೊತೆಲಿರೋರು ಅಸ್ಟೆಂಟ್ ಆಗಲಿ, ಬೇಡ ಆಮೇಲೆ ಅಂದರೆ ಬಿಡು ಅವ್ರನ್ನ ಅಂದ್ಬಿಟ್ಟು ಪಕ್ಕ ಕರ್ಸ್ಕೊಂಡು ತುಂಬ ಸಹನೆ ಅವ್ರಿಗೆ. ಎಷ್ಟು ಜನ ಬಂದರೂ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋರು ನಗ್ತಾ. ಕೆಲವರು ಕೈ ಹಾಕೋದು, ಕೆಲವರು ಮುತ್ಗೆಲ್ಲ ಕೊಡೋಕೆ ಹೋಗ್ತಿದ್ರು. ಪಾಪ ಅವರು ಈ ಬೇಡ ಅನ್ನೋರು, ಆದರೂ ಮುತ್ತು ಕೊಟ್ಬಿಡೋರು, ಹಿಂಗೆ ಉರ್ಸ್ಕೊಳ್ಳೋರು ನಗ್ತಾ ಖುಷಿಯಿಂದ. ಏನೋ ಒಂದು ಅಭಿಮಾನ ಅವ್ರಿಗೆ.
ಅದನ್ನ ನಾನು ರಾಜ್ಕುಮಾರ್ ಅವ್ರು ನೋಡಿದ್ಮೇಲೆ ಅವ್ರ ಮೇಲೆ ನೋಡಿದ್ರು. ಅಣ್ಣವರು ಅಷ್ಟೇ, ಆಚೆ ಬಂದೇ ನಿಂತಿದ್ದು ತುಂಬ ಜನ ನಿಂತಿರೋರು, ನಿಂತ್ಕೊಂಡ ತಕ್ಷಣ ಫೋಟೋ ಬೇಕೇನ್ರಿ ಅಂತ ಅವರೇ ಕೇಳೋರು. ಹ್ಞೂ ಅಂದ ತಕ್ಷಣ ಬನ್ನಿ ಅಂತನೋರು, ಬಂದು ಎಲ್ಲ ಹೊಡ್ಸ್ಕೊಳ್ಳೋರು. ತಳ್ಳಿಗಳಿದ್ರೆ ಯಾಕೆ ತಳ್ಳಿ ಬಿಡೆ, ಅವ್ರು ನಮ್ಮ ಜೊತೆ ತಾನೇ ಫೋಟೋ ಹೊಡ್ಸ್ಕೊಳ್ಳೋದು, ನಮ್ಮ ದೇವ್ರ ಕಣೆ ಅವರು ಅಂದ್ಬಿಟ್ಟು ಫೋಟೋ ಹೊಡ್ಸ್ಕೊತಿದ್ರು. ನಾನು ಅದನ್ನು ಅಪ್ಪು ಸರ್ ನೋಡಿದೆ, ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ, ಯಾರಿಗೂ ಹಟ್ ಮಾಡಿಲ್ಲ ಫೋಟೋ ಕೇಳಿದ್ರೆ. ತುಂಬ ಸಹನೆಯಿಂದ ಫೋಟೋ ಹೊಡ್ಸ್ಕೊಳ್ಳೋರು. ನಮಗೆ ಶೂಟಿಂಗ್ ಟೈಮಲ್ಲಿ ಏನಾದ್ರು ಸ್ವಲ್ಪ ಲೇಟ್ ಆಗುತ್ತೆ ಸರ್, ಒಂದು 5 ನಿಮಿಷ ಮಹೇಶ್ ಅನ್ನೋರು ಅಂದ್ಬಿಟ್ಟು ಫೋಟೋ ಹೊಡ್ಸ್ಕೊತಿದ್ರು. ಅದು ಜನ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಸುಮ್ಮನೆ ಯಾರನ್ನೂ ಇಷ್ಟಪಡಲ್ಲ ಮೇಡಮ್. ಅವ್ರಿಗೆ ಏನೋ ಒಂದು ಇಷ್ಟ ಆಗಿರುತ್ತೆ, ಅವರ ಬಿಹೇವಿಯರ್ ಆಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು. ಒಬ್ಬ ವ್ಯಕ್ತಿನ ನಾವೇನಾದ್ರು ಗುರ್ತಿಡಬೇಕು ಅಂತಂದರೆ ಅವ್ರ ಜೊತೆ ಒಡನಾಟ ಬೇಕಿಲ್ಲ, ಅವರ ಬಿಹೇವಿಯರು, ಅವ್ರ ನಡವಳಿಕೆ, ಅವ್ರ ಆಚಾರ ವಿಚಾರದಿಂದ ಈ ವ್ಯಕ್ತಿ ಇಂಥವನೇ ಅಂತ ಜಡ್ಜ್ ಮಾಡ್ಬೋದು. ಅದನ್ನು ಜನ ಅವ್ರನ್ನ ದೇವ್ರ ಥರ ಈಗ ಟ್ರೀಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಫಂಕ್ಷನ್ಲಾಗಲಿ ಜಾತ್ರೆಲಾಗಲಿ ಅವ್ರ ಫೋಟೋ ಇಲ್ಲದೆ ಮಾಡೋದೇ ಇಲ್ಲ. ಕೆಲವರು ದೇವ್ರ ಮನೇಲಿ ಫೋಟೋಗಳು ಇಟ್ಕೊಂಡು ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ, ನೋಡ್ತಿದ್ದೆ, ನಿಮಗೆ ಗೊತ್ತಿರೋಂಗೆ. ಅಂದರೆ ಅವರು ಬೇರೆ ಏನೋ ಹೇಳೋಕ್ಕಾಗಲ್ಲ ನಾವು. ಅಲ್ಲ, ಹಾಡಿಗೆ ತಕ್ಕಂಗೆ ಪರಮಾತ್ಮ ಆಗ್ಬಿಟ್ರೆ ದೇವ್ರ ಹತ್ರ ನಾವು ಹೋಗ್ಬಿಟ್ಟು ಅವರು ದೇವಮಾನ ಆಗ್ಬಿಟ್ಟಿದ್ದಾರೆ. ಕರೆಕ್ಟ್. ಚೇತನ್ ಅವರೇ, ಈಗ ಅಪ್ಪು ಸರ್ ಸಿಂಪ್ಲಿಸಿಟಿ ಮತ್ತೆ ಹಂಬಲ್ನೆಸ್ ಬಗ್ಗೆ ಮಾತಾಡ್ತಾ ಇನ್ನೊಂದು ವಿಷಯ ಮೆನ್ಷನ್ ಮಾಡಲೇಬೇಕು. ಹೊಸಬರಿಗೆ ಅವ್ರು ಕೊಡ್ತಾ ಇದ್ದಂಥ ಅವಕಾಶ, ಸೊ ಯುವ ಪ್ರತಿಭೆಗಳಿಗೆ, ಮತ್ತೆ ನೀವು ಡೈರೆಕ್ಷನ್ ಮಾಡುವಾಗ, ಡೈರೆಕ್ಟರ್ ಆದ್ಮೇಲೆ, ಸೊ ಯಾವ ಥರದ ವಿಷಯಗಳೆಲ್ಲ ಅಲ್ಲಿ ಪ್ರಸ್ತಾಪಗಳಾಗ್ತಿತ್ತು? ಖಂಡಿತ ಮೇಡಮ್, ಯಾಕಂತಂದ್ರೆ ಈಗ PRK ಸಂಸ್ಥೆಯಿಂದನೂ ಕೂಡ ಅವರು ಬಹಳಷ್ಟು ಹೊಸ ಕಲಾವಿದರಿದ್ದಾರೆ, ಹೊಸ ತಂತ್ರಜ್ಞರನ್ನ ಲಾಂಚ್ ಮಾಡಿದ್ರು. ಅಂಡ್ ಹೊಸ ವಿಚಾರಗಳು ಅಥವಾ ಹೊಸ ಥಾಟ್ಸ್ ಅಂದ್ರೆ ಯಾವಾಗ್ಲೂ ಕೂಡ ಅಪ್ಪು ಸರ್ 1-2 ಹೆಜ್ಜೆ ಮುಂದೆನೆ ಇರೋಂಥವ್ರು. ಅಂಡ್ ಯಾರೇ ಕಲಾವಿದರುಗಳು ಈಗ ಅವ್ರು ಆಕ್ಟ್ ಮಾಡ್ಬೇಕಾದ್ರು ಅಷ್ಟೇ, ಬಹಳಷ್ಟು ಜನ ಹೊಸ ಕಲಾವಿದರುಗಳಿದ್ದಾಗ ಅವ್ರಿಗೆ ನರ್ವಸ್ನೆಸ್ ಆಗ್ಬಾರ್ದು, ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವರು ಎದುರ್ಕೋಬಾರ್ದು, ಅಥವಾ ಅವ್ರ ಕಂಫರ್ಟಬಲ್ನೆಸ್ ಝೋನ್ ನ ಹೆಂಗ್ ಕ್ರಿಯೇಟ್ ಮಾಡ್ಬಿಡ್ಬೇಕು ಅದನ್ನ ಬಹಳ ಸೂಕ್ಷ್ಮವಾಗಿ ಅವರು ಸರ್ ಅಬ್ಸರ್ವ್ ಮಾಡ್ತಾ ಇದ್ರು. ಮತ್ತೆ ಅವ್ರ ಜೊತೆ ನಗಿಸ್ಕೊಂಡು ಅವ್ರನ್ನು ಕೂಡ ಜೊತೆಲಿ ಕುಂಡಿಸ್ಕೊಂಡು ಮಾತಾಡ್ತಾ ಅದನ್ನ ಅವ್ರಿಗೊಂದು ಬ್ಯೂಟಿಫುಲ್ ಒಂದು ಕಂಫರ್ಟಬಲ್ ಝೋನ್ ನ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ರು. ಅಂಡ್ ಅಪ್ಪು ಸರ್ದು ಬಹಳ ವಿಶೇಷವಾದಂತ ಗುಣ ಏನು ಅಂತಂದ್ರೆ ಅವ್ರು ಎಲ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಎಸ್ಪೆಷಲಿ ನನ್ಗೆ ಈಗ್ಲೂ ನೆನಪಿದೆ, ಈಗ ಆಯುಧ ಪೂಜೆ ಬಂದಾಗ ಬಹಳ ಒಂದು ಮನಸ್ಸಿನಲ್ಲಿ ತುಂಬಾನೇ ಕಾಡ್ತಾ ಇತ್ತು. ಹೋದ ವರ್ಷ ಅಪ್ಪು ಸರ್ ಇದ್ರು ಆಯುಧ ಪೂಜೆ ದಿನ. ಅಂಡ್ ನಮ್ಮ ಶೇಖರ್ ಮಾಸ್ಟರ್ ಸರ್ದು ಒಂದು ಡೇಟ್ ಪ್ರಾಬ್ಲಮ್ ಇತ್ತು. ಸೊ ಆಯುಧ ಪೂಜೆ ದಿನ ಇದ್ರು, ಇಲ್ಲ ಅವ್ರದ್ದು ಪ್ರಾಬ್ಲಮ್ ಇದೆ ಡೇಟ್ ಅಂದ್ರೆ, ಇಲ್ಲ ಆಗ್ಲೇ ಸಾಂಗ್ ಮಾಡ್ಬಿಡೋಣ ಅಂತೇಳಿ ಸಾಂಗ್ ಶೂಟ್ ಮಾಡಿದ್ವಿ ಆಯುಧ ಪೂಜೆ ದಿನ. ಅಂಡ್ ಸಂಜೆ ಮೇಲೆ ಅವರು ಆಫೀಸ್ ಪೂಜೆ ಮತ್ತೆ ಕ್ಯಾಮ್ರಾ ಪೂಜೆಗಳನ್ನೆಲ್ಲ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಅಂದ್ರೆ ಅವತ್ತು ಈವ್ನಿಂಗ್ ಪ್ಯಾಕಪ್ ಆಯ್ತು. ಸೊ ಡಾನ್ಸರ್ಸ್ಗಳು ಕರೆದು, ಡಾನ್ಸರ್ಸ್ಗಳೆಲ್ಲ ಮೋಸ್ಟ್ಲಿ ತುಂಬಾ ಟೈರ್ಡ್ ಆಗಿರ್ತಾರೆ ಅಂತಾರನೆ, ಬೆಟರ್ ಅವರು ಆಲ್ಟಿದ್ದು ಬೆಳಿಗ್ಗೆ ಹೋದ್ರೆ ಚೆನ್ನಾಗಿರುತ್ತೆ, ಒಂದ್ ಮಾತು ಮಾತಾಡಿ ನೋಡಿ. ಮತ್ತೆ ಸಂಜೆ ಅವರಿಗೆ ಊಟದ ವ್ಯವಸ್ಥೆಗಳನ್ನ ಮಾಡಿಸಿ, ಅಂದ್ರೆ ಅಫ್ಕೋರ್ಸ್ ಎಲ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಂಥದ್ದು. ಅಂಡ್ ಸಹ ಕಲಾವಿದಗಳ ಬಗ್ಗೆ ಇರ್ಬೋದು, ಟೆಕ್ನಿಷಿಯನ್ಸ್ ಗಳ ಬಗ್ಗೆ ಇರ್ಬೋದು, ಅಂದ್ರೆ ಅವ್ರ ಬಗ್ಗೆ ಅಲ್ಲದೆ ಬೇರೆ ಎಲ್ರ ಬಗ್ಗೆನೂ ಕೂಡ ಇದ್ದಂತ ಕಾಳಜಿ, ಒಂದು ಮುತುವರ್ಜಿ, ಅದು ಒಂದು ಅವರ ಒಂದು ಮಾನವೀಯ ಮೌಲ್ಯವನ್ನು ಎತ್ತಿಡಿ ಅಂತ ಹೇಳ್ಬೋದು. ಓಕೆ, ಫೈನ್. ಚೇತನ್ ಪ್ಲೀಸ್ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ನಮ್ಮ ರಿಪೋರ್ಟರ್ ಅವ್ರನ್ನ ಮಾತನಾಡಿಸಿದ್ದಾರೆ, ನೋಡು. ಕಿರಣ್ ಸರ್ ನಮ್ಮ ಜೊತೆ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅವರು ಕೂಡ ಒಂದು ಹಾಡ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸರ್, ಅಪ್ಪು ಸರ್ ಅವರ ಮೊದಲ ಸಿನಿಮಾ ಅಪ್ಪು ಸಿನಿಮಾಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ರಿ. ಇವತ್ತು ಈ ವೇದಿಕೆಯಲ್ಲೂ ಅಪ್ಪು ಸಿನಿಮಾದ ಹಾಡನ್ನೇ ಹಾಡ್ತಾ ಇದ್ದೀರಾ? ಹೌದು. ಫಸ್ಟ್ ಅವರು ಹಾಡಿದ ಮೊದಲ ಹಾಡು ಪುನೀತ್ ರಾಜ್ಕುಮಾರ್ ಆಗಿ, ಅದನ್ನ ಮತ್ತೆ ಹಾಡ್ತಾ ಇದ್ದೀನಿ ಇವತ್ತು. ಅವರು ಆ ಸಿನಿಮಾ ಕಂಪೋಸ್ ಮಾಡಿದಾಗ ತುಂಬಾ ಒಂದು ಜೋಶ್ ಏನು, ಇವತ್ತು ಇಂಥ ವೇದಿಕೆಯಲ್ಲಿ ಆಡ್ತಾ ಇದ್ದೀರಿ. ಎಷ್ಟು ಅಪ್ಪು ಸರ್ ಎಷ್ಟು ಮಿಸ್ ಆಗ್ಬೋದು ಅಂತ ಸರ್ ನಮಗೆ? ಡೆಫಿನೆಟ್ ಆಗಿ, ಆಕ್ಚುಲಿ ಎಲ್ರಿಗೂ, ನನಗೊಬ್ಬನಿಗೆ ಅಂತಲ್ಲ, ನನಗೆ ಪರ್ಸನಲ್ ಹೇಳ್ಬೇಕಾ, ನನ್ನ ಫ್ರೆಂಡ್ ಲಾಸ್. ಬಟ್ ಕರ್ನಾಟಕ ಜನತೆಗೆ ಎಲ್ಲರಿಗೂ ಅದು ಆಕ್ಚುಲಿ ಇಟ್ಸ್ ತುಂಬಲಾರ್ದ ನಷ್ಟ ಅಂತ ಹೇಳಕ್. ಒಂದು ಎಮೋಷನ್ ವಿಚಾರ ಅಂದ್ರೆ ಸರ್, ಅಪ್ಪು ಸರ್ನ ಕೊನೆಯ ಬಾರಿಗೆ ನಿಮ್ಮ ಒಂದು ಬರ್ತಡೇಲಿ ಅವರ ಜೊತೆ ಕೊನೆಯ ಕ್ಷಣ ಕಳೆದಿರೋರು ನೀವು ಅದೃಷ್ಟವಂತರು ಅಂತ ಅನ್ಬೋದು ಸರ್ ನಾವು. ಒಂದ್ ಲೆಕ್ಕದಲ್ಲಿ ಅದೃಷ್ಟವಂತರು, ಒಂದ್ ಲೆಕ್ಕದಲ್ಲಿ ಒಂಥರ ನೋವು ಯಾವತ್ತೂ ಕಾಡ್ತಾ ಇರುತ್ತೆ. ಯಾಕಂದ್ರೆ ಕಡೆ ಕ್ಷಣಗಳಲ್ಲೂ ಐ ಥಿಂಕ್ ನಾನು ಒಂದು ಲಾಸ್ಟ್ ಡಿನ್ನರ್ ಅಂತ ಹೇಳ್ಬೇಕು, ಲಾಸ್ಟ್ ಸಪ್ಪರ್ ಅಂತ ಐ ಥಿಂಕ್ ಒಂದು ಕಡೆಯಲ್ಲಿ ನಾನು ಲಕ್ಕಿ ಅಂತ ಅನ್ಸುತ್ತೆ. ಬಟ್ ಆ ನೋವು ನಮ್ಗೆ ಎಲ್ರಿಗಿಂತ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರಾತ್ರಿ ಜೊತೆಗಿದ್ದು ಬೆಳಗಿಲ್ಲ ಅಂದ್ರೆ ಆ ನೋವು ತಡ್ಕೊಳಕ್ಕಾಗಲ್ಲ, ಅದು ಕಷ್ಟ. ಕೊನೆಯದಾಗಿ ಸರ್, ಗುರುಕಿರಣ್ ಸರ್ ಪ್ರಕಾರ ಅಪ್ಪು ಸರ್ ಅಂದ್ರೆ ಏನು? ಅಪ್ಪು ಸರ್ ಅಂದ್ರೆ ಲವ್, ಪ್ರೀತಿ. ಥ್ಯಾಂಕ್ ಯು ಸರ್. ಇದಿಷ್ಟು ಗುರುಕಿರಣ್ ಅವರ ಆ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೆನಪಿನ ಅಪ್ಪುಗೆ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.